ಸುಮ್ಮನೆ ಕೂರದ ದೇವರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ಅವಳ ತರ್ಕಕ್ಕೆ ನಾನು ಒಬ್ಬ ದಂಗಾಗೋಗ್ಬಿಟ್ವಿ. ಹಾಗಂತ ನಾವೇ ನಿಮ್ಮನ್ನ ಕಾರಣ ಕೇಳಬೇಕು ಅಂತ ಅನ್ಕೊಂಡಿಲ್ಲ, ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ವಿ. ನಾನೇ ನಿಮ್ಮನ್ನ ಕೇಳಲ್ಲ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಮಂಜು ಬಾವಾ, ಏನಾದ್ರೂ ಹೊಸ ವಿಷಯ ಇದ್ಯಾ? ನಾನು ಹೇಳಿದ್ನಲ್ಲ ನಿಮ್ ತಾಯಿ ತಂಗಿ ಜಮುನಾ ಅವ್ರ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಅವ್ರು ಯಾಕೆ ತಾಜ್ ಮಹಲ್ ಕೊಟ್ರು? ಇವ್ರು ಯಾಕೆ ಜಮುನಾ ಅಂತ ತಂಗಿ ಇದ್ರು ಇಷ್ಟು ವರ್ಷ ಮುಚ್ಚಿಟ್ಟಿದ್ರು? ಅವ್ರಿಗೂ ಇವ್ರಿಗೂ ಮಧ್ಯೆ ಏನಾದ್ರೂ ನಡೆದಿತ್ತಾ? ಇವೆಲ್ಲ ನನಗೆಲ್ಲ ಗೊತ್ತಮ್ಮ ಸಾಕ್ಷಿ. ನೀನು ಕೇಳ್ತಿರೋ ಎಲ್ಲಾ ಪ್ರಶ್ನೆಗಳನ್ನು ಅವ್ರ ಹತ್ರ ಹೋಗಿ ಕೇಳಿ, ಅವ್ರ ಹತ್ರ ಹಳೆ ಕಥೆಗಳನ್ನೆಲ್ಲ ಕೆದಕಿ ನಮ್ಮಮ್ಮನ ಮನ್ಸು ಹಾಳು ಮಾಡಿ ಈ ಮನೆ ವಾತಾವರಣ ಹಾಳು ಮಾಡಬೇಕು ಅಂತ ನಿನ್ನ ಪ್ಲ್ಯಾನ್. ಆದರೆ ನಾನು ನಮ್ಮಮ್ಮನ ಹತ್ರ ಹೋಗಿ ಇನ್ನು ಮುಂದೆ ನಾನು ಯಾವ ಪ್ರಶ್ನೆಗಳನ್ನು ಕೇಳಲ್ಲ, ನೀವು ನನಗೆ ಯಾವ ಉತ್ತರನೂ ಕೊಡಬೇಡಿ ಅಂತ ಹೇಳಾಯ್ತು. ನಿಮ್ಗೆ ಅವರು ಉತ್ತರನ ಕೊಡ್ಲಿ ಬಿಡ್ಲಿ, ಈ ವಿಷಯನ ಅವ್ರ ಮುಂದೆ ಕೆದ್ಕೋದು ಅನ್ನೋದು ನನ್ನ ಪ್ಲಾನ್ ಆಗಿತ್ತು. ನೀವು ಕೆದಕ್ತಿದ್ದೀರಲ್ಲ, ಅಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್ ಆಯ್ತು. ನಿಮ್ಮನ್ನು ನೋಡಿದ್ರೆ ನನಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಿಲ್ಲ. ಅಲ್ಲ, ಯಾರ್ದೋ ಮನೆಗೆ ಬಂದು ನಿಮ್ಮಿಂದ ನನಗೆ ಅನ್ಯಾಯ ಆಗಿದೆ ಅಂತ ಅಪಾರ್ಥ ಮಾಡಿಕೊಂಡು ನಿಮ್ಮ ತಂದೆ ಸಾವಿಗೆ ನಮ್ಮ ಮನೆಯವರೆಲ್ಲರೂ ಕಾರಣ ಅಂತ ಸುಳ್ಳಾರಪ್ಪ ಹೊರಿಸಿ ನಮ್ಮ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತ ನಿಮ್ಮ ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡು ಕೂತಿದ್ದೀರಲ್ಲ. ಅದು ಸರಿ, ಇನ್ನೂ ಎಷ್ಟು ದಿವಸ ಇವೆಲ್ಲ? ಒಂದು ವಾರ, ಒಂದು ತಿಂಗಳು, ಆಮೇಲೆ ಒಂದು ಮಾತು ತಿಳ್ಕೊಳ್ಳಿ ಸಾಕ್ಷಿ ಅವರೇ, ನಮ್ಮ ಮನೆ ಒಂದು ಸಮುದ್ರ ಇದ್ದ ಹಾಗೆ. ನಿಮ್ಮಂತ ಎಷ್ಟೇ ಕೊಳಚೆ ನೀರುಗಳು ಬಂದು ಸೇರ್ಕೊಂಡ್ರು ತನ್ನೊಳಗಡೆ ಸೇರಿಸ್ಕೊಂಡು ಅರಗಿಸ್ಕೊಂಡು ಬಿಡುತ್ತೆ. ಸಮುದ್ರ ಸಮುದ್ರಾಗೆ ಉಳಿದಿರುತ್ತೆ. ನದಿ ಸಮುದ್ರದೊಳಗಡೆ ಸೇರಿ ತನ್ನ ಹೆಸರನ್ನೇ ಕಳ್ಕೊಂಡ್ ಬಿಡುತ್ತೆ. ಸಮುದ್ರದ ನೀರನ್ನ ಕುಡಿಯೋಕೆ ಅಂತ ಯಾರು ಬಳಸೋದಿಲ್ಲ. ದೇವ್ರು ಅಂತ ಪೂಜೆ ಮಾಡೋದು ನದಿನ, ಸಮುದ್ರನಲ್ಲ. ಅಂಥ ಎಷ್ಟೋ ನದಿಗಳು ಹರಿದಾಡ್ಕೊಂಡು ಓಡೋಡ್ ಬಂದು ಸೇರೋದು ಸಮುದ್ರನೇ. ಅಂಥ ಎಷ್ಟೋ ದೇವ್ರುಗಳಿಗೆ ಆಶ್ರಯ ಕೊಡೋ ಶಕ್ತಿ ಇರೋದು ಸಮುದ್ರಕ್ಕೆ. ನೀವು ನಮ್ಮ ಮೇಲೆ ಎಷ್ಟೇ ಕೇಡ್ ಬಯಸಿದ್ರು ನಾವು ಅದನ್ನ ರಿಸೀವ್ ಮಾಡ್ತೀವಿ. ಅತಿಥಿ ದೇವೋ ಭವ ಅಂತ ಪ್ರೀತಿಯಿಂದ ನೋಡ್ಕೋತೀವಿ. ನೀವಾಗ ಕರೀಲಿಲ್ಲ, ಕರಿಯೋ ಹಾಗೆ ಮಾಡ್ಕೊಂಡೆ, ಅದು ನನ್ನ ಜಾಣ್ತನ. ನಿಮ್ದು ಜಾಣತನದ ಶಕ್ತಿ, ನಮ್ದು ಒಳ್ಳೆತನದ ಭಕ್ತಿ. ಒಳ್ಳೆತನದ ಮುಂದೆ ಜಾಣತನ ಶರಣಾಗತ್ತೆ. ನಿಮ್ ತಾಯಿ ತಪ್ಪೊಪ್ಕೊಂಡು ಶರಣಾಗ್ಬೇಕು. ಶರಣಾಗೋ ಹಾಗೆ ನಾನು ಮಾಡ್ತೀನಿ. ಸಾಕ್ಷಿ ಅವರೇ, ತಪ್ಪನ್ನ ನಮ್ಮಮ್ಮ ಮಾಡಿಲ್ಲ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಾಕ್ಷಿ ಅವರೇ, ಇಷ್ಟ ಇಲ್ಲದಿರೋ ಮದುವೆನ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳಿದ್ದು ನಿಮ್ಮ ಮನಸ್ಸಿಗೆ ನೋವಾಗಿದೆ, ನಿಜ. ನಿಮ್ಮಿಬ್ರನ್ನು ಮುಚ್ಚಿಟ್ಟು ಮದುವೆ ಮಾಡಿದಿದ್ರು
ಇಡೀ ಜೀವನ ನೀವಿಬ್ರು ಸಂತೋಷವಾಗಿರ್ತಿರ್ಲಿಲ್ಲ. ಅಷ್ಟಕ್ಕೂ ಎರಡೂ ಕುಟುಂಬದವ್ರು ಸೇರಿ ನಿಮ್ಮಿಬ್ರು ಮದುವೆ ಮಾಡಿಸಿದ್ರೆ ಎರಡು ಕುಟುಂಬದವರು ಸಂತೋಷವಾಗಿರ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಏನಾಗಿದೆಯೋ ಈಗ ಅದು ಒಳ್ಳೇದೇ ಆಗಿದೆ. ಅದು ನಿಮ್ಮ ತಂದೆಯವ್ರಿಗೆ ಅರ್ಥ ಆಗಿದ್ದಿದ್ರೆ ನೆಮ್ಮದಿಯಿಂದ ಬೇರೆ ಗಂಡು ನೋಡಿ ನೀವು ಮದುವೆ ಮಾಡ್ಬೋದಿತ್ತು. ಅದನ್ನ ಬಿಟ್ಟು ಇವನ್ ಬಿಟ್ರೆ ನನ್ನ ಮಗಳಿಗೆ ಜೀವನ ಪೂರ್ತಿ ಬೇರೆ ಗಂಡೇ ಸಿಗೋದಿಲ್ಲ ಅಂತ ಗಾಬರಿ ಮಾಡ್ಕೊಂಡಿದ್ದೆ ನಿನ್ನ ತಂದೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ. ಸಮಸ್ಯೆ ಇರೋದು ನಿಮ್ ತಂದೆ ಯೋಚನೆ ಮಾಡಿದ ದಿಕ್ಕಲ್ಲಿ. ನಮ್ ತಂದೆ ತಪ್ಪಿನ ಬಗ್ಗೆ ನೀವು ಮಾತಾಡ್ಬೇಡಿ. ದಿಕ್ ತಪ್ಪದವ್ರು ತಪ್ಪಿಸ್ತವ್ರು ನಿಮ್ ತಮ್ಮ. ಅಷ್ಟೊಂದು ಜವಾಬ್ದಾರಿ ಇರೋರಾಗಿದ್ರೆ ಅವತ್ತು ನಮ್ಮಿಬ್ರನ್ನು ಮಾತಾಡಿ ಅಂತ ಟೆರೆಸ್ ಮೇಲೆ ಕಳ್ಸಿದ್ರಲ್ಲ, ಆವಾಗ್ಲೇ ಹೇಳ್ಬೋದಾಗಿತ್ತಲ್ಲ ನೀವ್ ಇಷ್ಟ ಇಲ್ಲ ಅಂತ. ನನ್ಗೇನ್ ಗಂಡ್ಗಳು ಆವಾಗ್ಲೆಲ್ಲ ತಲೆ ಆಡಿಸ್ಕೊಂಡು ಸುಮ್ಮನಿದ್ಬಿಟ್ರಿ. ವಿಷಯ ಸೀರಿಯಸ್ ಆದ್ಮೇಲೆ ಇಷ್ಟ ಇಲ್ಲ ಅಂತ ಕದ್ದು ಮುಚ್ಚು ನನ್ನನ್ನ ಕರೆಸ್ಕೊಂಡು ಹೇಳೋ ಅವಶ್ಯಕತೆ ಇರ್ಲಿಲ್ಲ. ಅದಕ್ಕೀಗ ನೀವು ಸೇಡ್ ತೀರ್ಸ್ಕೊಳಕ್ ಬಂದಿದ್ದೀರಿ. ಹೌದು, ಕಾವೇರಿ, ಒಂದು ಮಾತು ನೆನಪಾಗ್ತಿದೆ. ಬರೋ ಕಷ್ಟಗಳನ್ನ ತಪ್ಪಿಸ್ಕೊಳ್ಳೋದು ಒಂದು ರೀತಿ, ಎದುರಿಸೋದು ಇನ್ನೊಂದು ರೀತಿ. ಎದುರಿಸೋದು ಅಂತಂದ್ರೆ ಒಪ್ಕೊಂಡು ಬಂದಿರೋ ಕಷ್ಟಗಳನ್ನ ಅನುಭವಿಸಲೇಬೇಕಾಗತ್ತೆ. ಕಷ್ಟಗಳು ಬಂದಾಗ ಅನುಭವಿಸ್ಬಿಡ್ಬೇಕು ಕಣೆ. ತಪ್ಪಿಸ್ಕೊಂಡ್ರೆ ಬಾಕಿ ಉಳಿದು ಆ ಬಾಕಿ ತೀರ್ಸೋದಕ್ಕೆ ಅವುಗಳೆಲ್ಲ ಕಾಯ್ಕೊಂಡಿರ್ತವೆ. ಒಂದಲ್ಲ ಒಂದ್ ದಿವಸ ಅವುಗಳ ಋಣ ತೀರಿಸಲೇಬೇಕಾಗತ್ತೆ. ಮದುವೆ ಆದಾಗ ನಮ್ಮಿಬ್ಬರ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇತ್ತು. ಅವತ್ತು ಅದಕ್ಕೆ ಹೆದರಿದ್ವಿ, ತಪ್ಪಿಸ್ಕೊಂಡು ಬಂದ್ಬಿಟ್ವಿ. ಈಗ ಅದೇ ಪ್ರಶ್ನೆ 35 ವರ್ಷಗಳ ನಂತರ ಬಡ್ಡಿ ಲೆಕ್ಕ ಕೂಡಿಸ್ಕೊಂಡು ನಮ್ಮ ಎದೆ ಮೇಲೆ ನಿಂತ್ಕೊಂಡಿದೆ. ಹುಟ್ಟಿದ ಮನುಷ್ಯ ಸಾಯೋಕ್ ಮುಂಚೆ ತಾನೇ ಹುಟ್ಟಾಕೊಳ್ಳೋ ಪ್ರತಿಯೊಂದು ಪ್ರಶ್ನೆಗೂ ತಾನೇ ಉತ್ತರ ಕಂಡುಕೋಬೇಕು. ಕೇಳೋರ್ಗೆ ಆ ಉತ್ತರ ಕೊಡೋದಕ್ಕೆ ತಯಾರಾಗಿರ್ಬೇಕು. ಇಲ್ಲಾಂದ್ರೆ ತಲೆ ಮರೆಸ್ಕೊಂಡು ಕಣ್ ತಪ್ಪಿಸ್ಕೊಂಡು ನಮ್ಮಿಂದ ನಾವೇ ತಪ್ಪಿಸ್ಕೊಂಡು ಓಡಾಡ್ತಿರ್ಬೇಕಾಗತ್ತೆ. ಅಲ್ಲ ರೀ, ತಪ್ಪು ನಮ್ದಲ್ದೇ ಇದ್ರು ಯಾಕೆ ಶಿಕ್ಷೆಗಳು? ನಾವು ಮಾಡದಿರೋ ತಪ್ಪಿಗೆ ನಮ್ ತಲೆ ಯಾಕೆ ತಗ್ಗಿಸ್ಬೇಕಾಯ್ತು? ಯಾವ ಮಾತನ್ನು ನಾವು ಯಾಕೆ ನೇರವಾಗಿ ಹೇಳೋದಕ್ಕಾಗೋದಿಲ್ಲ? ಒಳಗಿರೋ ಭಾವನೆಗೂ ಹೊರಬರೋ ಮಾತಿನ ಮಧ್ಯೆ ಒಂದಷ್ಟು ವ್ಯತ್ಯಾಸಗಳಿರ್ತವೆ. ಯಾಕೆ ಹಾಗೆ? ಮನಸ್ಸಲ್ಲಿ ಉಳ್ಕೊಳ್ಳೋ ಮಾತುಗಳಿಗೆ ಮುಕ್ತಿ ಯಾವಾಗ? ಯಾವತ್ತೂ ಮುಕ್ತಿ ಸಿಗೋದಿಲ್ಲ ಕಾವೇರಿ. ಕೆಲವೊಂದು ಭಾವಗಳು ಮಾತಾಗಿ ಹೊರಗಡೆ ಬರೋದೇ ಇಲ್ಲ. ಬಂದ್ರೂ ಅವಕ್ಕೆ ಮಾನ್ಯತೆ ಸಿಗೋದೇ ಇಲ್ಲ. ಅಂಥ ಮಾತುಗಳನ್ನೇ ಖಾಸ್ ಬಾತ್ ಅಂತ ಹೇಳೋದು. ಖಾಸ್ ಬಾತ್ಗಳನ್ನ ಕೇಳೋದಕ್ಕೆ ಯಾರ್ದೋ ಖಾಸ್ ಬಾತ್ ಕೇಳೋದಕ್ಕೆ ಚೆನ್ನ. ನಮ್ಮವರ ಖಾಸ್ ಬಾತ್ ನಮಗೆ ಮುಜುಗರ ತರಿಸುತ್ತೆ. ಬಹುಶಃ ಹೇಳದೆ ಹಾಗೆ ಉಳ್ಕೊಳ್ಳೋ ಮಾತುಗಳಿಂದಲೇ ಸಂಬಂಧಗಳು ಜೀವಂತವಾಗಿರ್ತವೆ, ಹಾಗೆ ಹಾಳಾಗೂ ಹೋಗುತ್ತೆ. ಹೇಳದೆ ಉಳಿದು ಹೋದ 35 ವರ್ಷದ ಹಿಂದಿನ ಒಂದೇ ಒಂದು ಮಾತಾಗಿ ಇವತ್ತು ನಮ್ಮ ಮುಂದೆ ನಿಲ್ಲೋದಕ್ಕೆ ಹೊರಟಿದೆ. ಅದೆಷ್ಟು ದೈತ್ಯಕಾರಿ ತಾಳ್ಬಿಡುತ್ತೋ ಅನ್ನೋ ಆತಂಕನೇ ಪ್ರತಿದಿನ ನನ್ನನ್ನ ಹೆದರಿಸಿ ಕೊಲ್ತಾ ಇದೆ.
ಹೆದರಿಕೆ ಯಾಕಾಗತ್ತೆ ಗೊತ್ತಾ ಕಾವೇರಿ? ನಾವು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಾಗಿರೋದಿಲ್ಲ. ನಾವು ನಮ್ಮ ಚೌಕಟ್ಟಿನ ಮಿತಿ ಒಳಗೆ ಸುರಕ್ಷಿತವಾಗಿ ಬದುಕ್ಬಿಟ್ಟಿರ್ತೀವಿ. ಈಗ ಹೊಸದಾಗಿ ಬರೋ ವ್ಯಕ್ತಿ ಆಗಲಿ, ಸಂಬಂಧ ಆಗಲಿ, ಆ ಸುರಕ್ಷಿತವಾದ ಚೌಕಟ್ಟನ್ನ ಎಲ್ಲಿ ಮುರಿದು ಹಾಕ್ಬಿಡ್ತಾರೋ ಅಂತ ಆತಂಕ ಶುರುವಾಗುತ್ತೆ. ಆಗ ನಮಗೆ ಭಯ ಆಗೋದು. ಈ ಸಾಕ್ಷಿ, ನಮ್ಮ ಮಕ್ಕಳು, ನಮ್ಮ ಸೊಸೆಯರು ಎಲ್ಲರೂ ಇದು ಒಂದು ವಿಷಯದಲ್ಲಿ ನಮ್ಮಿಂದ ದೂರ ಇರ್ಲಿ ಅಂತ ನನ್ನ ಮನಸ್ಸು ಬಯಸುತ್ತೆ ರೀ. ನಾವು ಬಯಸಿದ್ರು ಬಂದ ಕಳ್ಕೊಳಕ್ ಆಗದೆ ಇರೋ ಸಂಬಂಧಗಳು ಇವೆಲ್ಲ ನಂಗೋಕ್ಕೂ ಆಗಲ್ಲ, ಉಗಿಯಕ್ಕೂ ಆಗೋದಿಲ್ಲ. ಕಾಯೋದೊಂದೇ ನಮಗೀಗ ಉಳಿದಿರೋ ದಾರಿ. ಬೇಡ ಅಂದ್ರೂ ಬರುತ್ತೆ, ಬಳಲಿಸುತ್ತೆ, ಸಾಕು ಮಾಡಿಸಿ ತನ್ನ ಪಾಡಿಗೆ ತನ್ನ ಹೊರಟು ಹೋಗುತ್ತೆ. ಅಂಕಲ್ ಬರ್ತಿದ್ದಾರೆ ಅಂದರೆ ಏನು ಡೈಲಾಗ್ ಹೊಡಿತಾರೋ ಇಲ್ಲ ಏನು ಉಪದೇಶ ಮಾಡ್ತಾರೋ, ಮನೆ ಬಿಟ್ಟು ಹೊಟ್ಟೋಗಮ್ಮ ಅಂತ ಊಸಿ ಹೊಡಿತಾರೆ ಅಷ್ಟೇ. ಏನಮ್ಮ ಸಾಕ್ಷಿ, ಮನೆ ಕೆಲಸನೆಲ್ಲ ಮಾಡ್ತಾ ಇದ್ಯಾ? ಗುಡ್ ಗುಡ್. ಹುಡುಗಿ ಒಳ್ಳೆಯವಳು ನೀನು. ಈ ಅಂಕಲ್ ಬಂದ್ರು ಒಂದೋ ಉಪದೇಶ ಕೊಡ್ತಾರೆ ಅಥವಾ ಪೂಸಿ ಹೊಡಿತಾರೆ ಅಂತ ಅಂದ್ಕೋಬೇಡ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನಿನ್ನ ಮನಸ್ಸಲ್ಲೂ ಹಾಗೆ ಅಂದ್ಕೊಂಡ್ಯಾ? ನನಗೆ ಗೊತ್ತಿತ್ತಮ್ಮ. ನನಗೆ ಒಂದು ಸಮಸ್ಯೆ ಇದೆ. ಯಾರ ಜೊತೆಗೂ ನಾನು ಮಾತನ್ನ ಬಿಡ್ಲಾರೆ. ಬಿಡೋಕೆ ಬರಲ್ಲಮ್ಮ ನನಗೆ. ನನ್ನ ಎದುರಿಗೆ ಯಾರೇ ಕಾಣಿಸ್ಕೊಂಡ್ರು ಅವರನ್ನ ಮಾತಾಡಿಸ್ಲೇಬೇಕು. ಇಲ್ಲ ಅಂದ್ರೆ ನನ್ನ ನಾಲ್ಗೆ ದವಡೆ ಎಲ್ಲ ಕಟಕಟ ವಟವಟ ಅಂತಿರುತ್ತೆ. ನೀನು ಇಷ್ಟೆಲ್ಲ ಜಗಳ ಮಾಡ್ತಿದ್ಯಾ ನಮ್ಮ ಮನೇಲಿ. ಬೇರೆಯವ್ರನ್ನ ಬಿಡೋ, ನನ್ನ ಕಣ್ಣು ಮುಂದೆನೆ ನನ್ನ ಹೆಂಡತಿನೇ ಪೀಡಿಸ್ತಿದ್ಯಾ. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಅಲ್ಲ ಅದು ಬೇಜಾರು ಮಾಡ್ಕೋಬೇಡ, ಇನ್ನು ಕೆನ್ನೆಗೆ 2 ಬಾರಿಸಿ ಆಚೆ ತಪ್ತಿದ್ದ. ಆದ್ರೆ ನನಗದು ಸಾಧ್ಯ ಆಗ್ಲೇ ಇಲ್ಲಮ್ಮ. ಯಾಕೆ ಗೊತ್ತಾ? ನಾನು ನನ್ನ ಹೆಂಡತಿಗೆ ಗಂಡ ಆಗಿರೋ ಇದೇ ಸಮಯದಲ್ಲಿ ನಿನ್ನ ತಂದೆ ಜಾಗದಲ್ಲಿ ಕೂಡ ನಿಂತು ಯೋಚನೆ ಮಾಡ್ತಿರ್ತೀನಿ. ಅಯ್ಯೋ ಅನ್ಸುತ್ತೆ ನಿನ್ನ ಬಗ್ಗೆ. ಅದಕ್ಕೆ ನಿನ್ನ ವಿರುದ್ಧ ಮಾತಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ನಿಮ್ಮ ತಂದೆಯವರು ಪಾಪ ಒಳ್ಳೆ ಮನುಷ್ಯ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಹೀಗೆ ಆತಂಕ ಪಟ್ಟಿರೋರು. ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ವಿಷಯಗಳಿಗೆ ಆಗೋಯ್ತು. ಅಂಕಲ್, ಆಗಿದ್ದಾಗೋಯ್ತು. ಆ ದುಃಖನ ಮರೆಯೋಕೆ ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೀನಿ ನಾನು. ಪದೇ ಪದೇ ನನ್ನ ತಂದೆ ಸಾವಿನ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ. ಸಾರಿ ಮಗು. ಹೌದು, ನಿಮ್ಮ ತಾಯಿಯವರು ಎಲ್ಲಿದ್ದಾರೆ? ನೀನೇನೋ ಮನಸ್ಸನ್ನ ಕಲ್ಲು ಮಾಡ್ಕೊಂಡ್ಬಿಟ್ಟೆ. ನಮ್ಮ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ನಮ್ಮ ಮನೆಗೆ ಬಂದ್ಬಿಟ್ಟೆ. ಈಗ ನಿಮ್ಮ ತಾಯಿಯವ್ರ ಜೊತೆಲಿ ಯಾರಿದ್ದಾರೆ? ಗಂಡ ಇಲ್ಲ ಅನ್ನೋ ಕೊರಗು ಅವ್ರನ್ನ ತುಂಬಾ ಕಾಡ್ತಿರತ್ತೆ. ಇಂಥ ಸಂದರ್ಭದಲ್ಲಿ ತಾವು ಅಂದ್ರೆ ಹೆತ್ತ ಮಕ್ಕಳು ಅವ್ರ ಜೊತೆಲಿದ್ರೆ ಸಮಾಧಾನ ಆಗತ್ತೆ. ನೀನು ಅವ್ರ ಜೊತೆಲೇ ಇರ್ಬೇಕು ತಾನೆ? ನೋಡಿದ್ರಾ, ಸ್ಕೆಚ್ ಆಗ್ತಿದ್ದೀರಲ್ಲ. ನನ್ನನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ತಾನೆ ನಿಮ್ ಯೋಚನೆ? ಹೇ ಇಲ್ಲಮ್ಮ,
ನಿಮ್ಮ ತಾಯಿನೂ ನಮ್ಮನೆಗೆ ಬರೋದಕ್ಕೆ ಹೇಳ್ಬಿಡು ಅಂತ ಹೇಳೋದಕ್ಕೆ ಕೇಳಿದೆ ಅಷ್ಟೇ. ಇಲ್ಲಾಂದ್ರೆ ಪಾಪ ಅವರು ಅಲ್ಲಿ ಒಂಟಿಯಾಗಿರ್ತಾರೆ, ಅವ್ರ ಸ್ಥಿತಿ ತುಂಬಾ ಶೋಚನೀಯ ಆಗ್ಬಿಡುತ್ತೆ. ಇಲ್ಲೇ ಆದ್ರೆ ನಾವೆಲ್ಲ ತುಂಬಾ ಜನ ಇದ್ದೀವಿ, ಮಾತಾಡ್ತಾ ದುಃಖನ ಹೇಳ್ಕೊಳ್ತಾ ಮನಸ್ಸನ್ನ ಹಗುರ ಮಾಡ್ಕೋಬೋದಲ್ವಾ, ಅದಕ್ಕೆ ಹೇಳಿದೆ. ಏನ್ ಅಂಕಲ್ ನೀವು ಈ ಮನೇಲಿ ಇಷ್ಟೆಲ್ಲ ಗಲಾಟೆ ಮಾಡಿ ನಿಮ್ಗೆಲ್ಲ ಬೇಜಾರು ಮಾಡಿದ್ದೀನಿ, ಅಂಥದ್ರಲ್ಲೂ ನನ್ನ ಬಗ್ಗೆನೇ ಮರುಕ ತೋರಿಸ್ತಿದ್ದೀರಲ್ಲ. ನೀವು ಈ ಥರ ಎಲ್ಲ ಮಾತಾಡಿ ನನ್ನನ್ನು ವೀಕ್ ಮಾಡ್ತಿದ್ದೀರಾ. ನನ್ನ ಮನಸ್ಸು ಮೃದು ಆಗಿಬಿಡುತ್ತೆ, ಆಮೇಲೆ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ಅಂಕಲ್, ಈ ಥರ ಎಲ್ಲ ಮಾತಾಡ್ಬಿಡಿ ನನ್ನ ಜೊತೆ. ಮಾತನ್ನ ಕಟ್ಟ ಹಾಕ್ಬೋದು, ಆದ್ರೆ ಪ್ರೀತಿನ ಮುಚ್ಚಿಡೋಕ್ಕಾಗತ್ತ ಮಗಳೇ? ನಾನೇನೂ ಹೇಳದೇ ಇದ್ರು ನಿನಗೆ ಅದೆಲ್ಲ ಅರ್ಥ ಆಗ್ಬಿಡುತ್ತಮ್ಮ ಮಗಳೇ. ಪ್ಲೀಸ್ ಮಗಳೇ ಮಗಳೇ ಅಂತ ಕರಿಬೇಡಿ, ನನ್ನ ಕರ್ಗೋಗ್ತೀನಿ ನಾನು. ಮಗಳೇ ಅಂತ ಕರಿಬೇಡಿ. ನಮ್ಮಪ್ಪನೂ ಅಷ್ಟೇ ಯಾವಾಗಲೂ ಮಗಳೇ ಮಗಳೇ ಅಂತಿದ್ರು. ನಾನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅವ್ರನ್ನ. ನಾನು ಎಷ್ಟು ಚಿಕ್ಕವಳು, ಇಷ್ಟು ಬೇಗ ಬಿಟ್ಬಿಟ್ಟು ಹೊರಟೋದ್ರು. ನಾನೀಗ ಏನು ಮಾಡಲಿ ಅಂಕಲ್? ಬೇಜಾರಾದರೆ ನಮ್ಮ ಅಪ್ಪನ ಜೊತೆನೇ ತಮಾಷೆ ಮಾಡ್ತಿದ್ದೆ, ಕೋಪ ಬಂದರೆ ನಮ್ಮ ಅಪ್ಪನ ಜೊತೆನೇ ಜಗಳ ಮಾಡ್ತಿದ್ದೆ. ನಮ್ಮಪ್ಪನೂ ನಿಮ್ಮ ಥರನೇ ನಾನೇನೇ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಾಗ್ಬಿಡ್ತಿದ್ರು. ಈಗ ಅನಿಸ್ತಿದೆ ಇಷ್ಟು ವರ್ಷ ಗೋಳು ಇಕ್ಕೊಂಡಿದ್ದಕ್ಕೆ, ಮಾತು ಬಿಟ್ಟು ಕಷ್ಟಪಡಿಸಿದ್ದಕ್ಕೆ, ಚೇಷ್ಟೆ ಮಾಡಿದ್ದಕ್ಕೆ ಒಂದ್ಸಲನಾದರೂ ಸಾರಿ ಕೇಳಬೇಕಿತ್ತು ಅಂತ. ಆದರೆ ಅವರೇ ಇಲ್ಲ. ಬದುಕಿರುವಾಗ ಒಂದ್ಸಲ ಸಾರಿ ಕೇಳಬೇಕಿತ್ತು. ಈಗ ತುಂಬ ಸಂಕಟ ಆಗ್ತಿದೆ ಅಂಕಲ್. ಎಲ್ಲರೂ ಒಂದೊಂದು ದಿನ ಹೋಗ್ಬಿಡ್ತಾರಮ್ಮ. ಹೋದ್ಮೇಲೆ ಬರೀ ನೆನಪು, ಆಮೇಲೆ ಕೊರಗ್ತೀವಿ. ಬದುಕಿರುವಾಗ ಕಾದಾಡ್ತೀವಿ. ಅದ್ರ ಬದಲು ನಾವು ಬದುಕಿರುವಾಗಲೇ ಯಾರ ಮನಸ್ಸನ್ನು ನೋಯಿಸೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಹೀಗೆ ಯಾವತ್ತೂ ಒಂದು ದಿನ ಪಶ್ಚಾತ್ತಾಪ ಪಡೋ ಹಾಗಿರೋದಿಲ್ಲ. ಹೌದಮ್ಮ, ಯಾರ ಮನಸ್ಸನ್ನು ನೋಯಿಸಬಾರ್ದು. ಯಾರೇ ತಪ್ಪು ಮಾಡಿರಲಿ ನಾವು ಕ್ಷಮಿಸ್ಬಿಡ್ಬೇಕು. ತಪ್ಪು ಮಾಡಿದವ್ರಿಗೆ ತಪ್ಪು ಮಾಡಿದ್ದನ್ನು ಅರ್ಥ ಮಾಡಿಸ್ಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋ ಕೆಲಸ. ಆದರೆ ನಮ್ಮನ್ನು ಕ್ಷಮಿಸ್ಬೇಡಮ್ಮ. ನಿನಗೆ ಖುಷಿ ಸಿಗುತ್ತೆ ಅನ್ನೋದಾದರೆ ನಿನ್ನ ಗಲಾಟೆನ ಮುಂದುವರಿಸು, ಇನ್ನಷ್ಟು ಸತಾಯಿಸು. ನಿನ್ನ ಮನಸ್ಸಿಗೆ ಸಂತೋಷ ಸಿಗೋದಾದ್ರೆ. ನಿಜ, ಅಪ್ಪ ಹೋಗ್ಬಿಟ್ರು ಅನ್ನೋದನ್ನೇ ದೊಡ್ಡದು ಮಾಡ್ಕೊಂಡು ಈ ಮನೆಯವ್ರನ್ನೆಲ್ಲ ಸತಾಯಿಸ್ಬಿಟ್ಟೆ. ತಪ್ಪು ಅನ್ಸುತ್ತೆ. ಕಾವೇರಿ ಆಂಟಿ ಮೇಲೆ ನನ್ಗೇನೇ ಕೋಪ ಇರ್ಬೋದು, ಹಾಗಂತ ಮನೇಲಿರೋರ್ನೆಲ್ಲ ಯಾಕೆ ಸತಾಯಿಸ್ಬೇಕು? ಇವತ್ತೇ ಎಲ್ಲರ ಹತ್ರನೂ ಸಾರಿ ಕೇಳಿ ನಮ್ಮ ಮನೆಗೆ ನಾನು ಹೋಗ್ಬಿಡ್ತೀನಿ. ಸಾಕ್ಷಿ ಅವರೇ, ನನಗೆ ಗೊತ್ತು ನಿಮ್ಗಾಗಿರೋ ಅನ್ಯಾಯ ಎಷ್ಟು ಅಂತ.
ನನ್ನಿಂದ ತಪ್ಪಾಗಿದೆ. ಸಾಧ್ಯವಾದರೆ ಕ್ಷಮಿಸ್ಬಿಡಿ. ಅಭಿ. ನಿಮ್ಮನ್ನು ಪ್ರೀತಿಸ್ತಿಲ್ಲ ಅಂತ ಹೇಳ್ಕೊಂಡು ಈಗ ನಿಮ್ಮನ್ನು ಪ್ರೀತಿಸಲಾರಂಭಿಸಿದ್ದೇನೆ. ನಿಜ ಹೇಳ್ತೀನಿ, ನೀವು ನನ್ನ ಮನಸ್ಸು ಗೆದ್ಬಿಟ್ರಿ. ಐ ಆಮ್ ಇನ್ ಲವ್ ವಿತ್ ಯು. ಅಭಿ. ಇದೇನಿದು? ಐ ಲವ್ ಯು ಅಂತಾನೂ ಬರ್ದಿದ್ದಾರೆ. ಈ ವಿಷಯನ ಮಂಜು ಬಾವನ ಹತ್ರ ಮಾತಾಡು ಅಂತಾನೂ ಬರ್ದಿದ್ದಾರೆ. ಲವ್ ವಿಷಯನ ಬೇರೆಯವ್ರ ಹತ್ರ ಮಾತಾಡೋಕ್ಕಾಗುತ್ತಾ? ಏನೂ ಅರ್ಥನೇ ಆಗ್ತಿಲ್ವಲ್ಲ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಅತ್ತೆಯವ್ರನ್ನ ಸತಾಯಿಸಿದ್ದು ಗೋಳಿಕೊಂಡಿದ್ದು ಸಾಕು. ಇದೆಲ್ಲ ನನಗೆ ಬೇಡ ಅನ್ನಿಸ್ತಿದೆ. ಅದಕ್ಕೆ ನಮ್ಮ ಮನೆಗೆ ನಾನು ಹೋಗ್ತೀನಿ.